ನಮ್ಮ ಉತ್ತರ ಕರ್ನಾಟಕದ ಮತ್ತೊಂದು ಅಪರೂಪದ ಪಲ್ಯ ರೆಸಿಪಿನ ಇವತ್ತು ಶೇರ್ ಮಾಡಕತ್ತೀನಿ ರೀ. ಇದು ಹೆಚ್ಚಾಗಿ ಮಳೆಗಾಲದಾಗ ಸಿಗ್ತೈತಿ. ಲಾಸ್ಟ್ ವೀಕ್ ನಾ ಏನು ಕಾರ್ಚಿಕಾಯಿ ಪಲ್ಯ ರೆಸಿಪಿ ಶೇರ್ ಮಾಡಿದ್ನಲ್ರಿ, ಆ ಕಾರ್ಚಿಕಾಯಿ ಗತ್ಲೆ ಇದನ್ನು ಯಾರು ಬಿತ್ತಂಗಿಲ್ಲ, ಬೆಳೆಸಂಗಿಲ್ಲ, ತಾನ ಮಳೆ ಬಂದಾಗ ಮಳೆಗಾಲದಾಗ ಬೆಳಿತೈತಿ. ಇದಕ್ಕೆ ನಾವು ಗೋಳಿ ಪಲ್ಯ ಅಂತ ಕರಿತೀವಿ. ನಿಮ್ಮ ಕಡೆದು ನೀವು ಏನಂತ ಕರಿತೀರಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ದೊಡ್ಡ ಗೋಳಿ, ಸಣ್ಣ ಗೋಳಿ ಅಂತ ಎರಡು ಥರ ಇರ್ತಾವೆ. ಇದು ಸಣ್ಣ ಗೋಳಿ. ಆಮೇಲೆ ಈ ಗೋಳಿ ಪಲ್ಯದಾಗ ಭಾಳ ಥರ ಮಾಡ್ತಾರೆ ರೀ, ಮತ್ತು ಸಾರೂ ಮಾಡ್ತಾರೆ. ನಾ ಇವತ್ತು ಒಂದು ಡ್ರೈ ಪಲ್ಯ ಮಾಡಕತ್ತೀನಿ. ಈಗ ಮೊದಲು ಏನು ಮಾಡಬೇಕಪ್ಪ ಅಂತಂದ್ರೆ, ಇದ್ರಾಗ ಒಂದು ಬೇರು ಇರ್ತೀರಿ, ಆ ಬೇರನ್ನ ತೆಗಿಬೇಕು. ಒಂದು ಕಡ್ಡಿ ಹಿಡಿದು ತೋರ್ಸಾಕತ್ತೀನಿ ನೋಡ್ರಿ ನಿಮ್ಗೆ. ಕಡ್ಡಿ ಒಳಗೆ ಸಣ್ಣ, ಅಗದಿ ಸಣ್ಣ ಬೇರು ಕಾಣಿಸ್ತಿರ್ಬೇಕು ನಿಮ್ಗೆ. ಈ ಬೇರನ್ನ ನೀವು ತೆಗಿಬೇಕಾಗ್ತೈತಿ. ಎಲ್ಲ ಸೊಪ್ಪಿನಾಗ ಈ ಥರ ಅಗದಿ ಸಣ್ಣ ಬೇರು ಇರ್ತಾವ್ರಿ, ಅವನ್ನ ಹುಡುಕ್ಬಿಟ್ಟು ತೆಗಿಬೇಕು. ನಾವು ಹಂಗೆ ಬೇರು ತೆಗಿಲಾರ್ದನ ಪಲ್ಯ ಮಾಡಿದ್ರೆ ಪಲ್ಯ ಕಹಿ ಆಗ್ತೈತಿ. ಈ ಸೊಪ್ಪನ್ನ ಒಂದು 2-3 ಸಲ ಸ್ವಚ್ಛಂಗೆ ತೊಳಿಬೇಕು. ಇದ್ರಾಗ ಭಾಳ ಧೂಳು ಮಣ್ಣು ಇರ್ತೈತ್ರಿ, ಒಂದು 2-3 ಸಲ ಸ್ವಚ್ಛಂಗೆ ತೊಳಿಬೇಕು. ಪೂರ ನೀರೆಲ್ಲ ಬಸಿಯುತನ ಒಂದು 2-3 ತಾಸು ಇದನ್ನು ಹಿಂಗೆ ಬಿಡಬೇಕು. ಆಮೇಲೆ ಕಟ್ ಮಾಡಬೇಕು. ನೋಡ್ರಿ, ಹಿಂಗೆ ಪೂರ ಸಣ್ಣಂಗೆ ಕಟ್ ಮಾಡ್ಕೋಬೇಕು. ನಾನು ನನ್ನ ತವ್ರ ಮನೆ ಬಾಗಲಕೋಟೆ ಒಳಗೆ ಈ ವಿಡಿಯೋ ಮಾಡಾಕತ್ತೀನಿ ರೀ. ಮನೆ ಸುತ್ತಮುತ್ತಲು ಗಿಡಗಳು ಭಾಳ ಅದಾವ್ರಿ, ಹಾಗಾಗಿ ಅಡುಗೆ ಮನೆಯೊಳಗೆ ಸ್ವಲ್ಪ ಕತ್ಲೈತೆ. ಲೈಟ್ ಹಾಕಿನಿ, ಆದರೂ ಅಷ್ಟು ಬೆಳಕಿಲ್ಲ. ಆಮೇಲೆ ಕಟ್ ಮಾಡಿದ ಒಂದು 2 ಉಳ್ಳಾಗಡ್ಡಿ, ಒಂದು ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡೀನಿ. 1/4 ಕಪ್ಪಷ್ಟು ಚನ್ನಂಗಿ ಬ್ಯಾಳೆನ ಸ್ವಚ್ಛಂಗೆ ತೊಳೆದು ಒಂದು ಅರ್ಧ ತಾಸು ನೆನೆ ಹಾಕಿಟ್ಟೀನಿ. ಚನ್ನಂಗಿ ಬ್ಯಾಳೆ ಬೇಡ ಇರಲಿಲ್ಲ ಅಂತಂದ್ರೆ ನೀವು ಅದ್ರ ಬದಲಿ ಹೆಸರು ಬ್ಯಾಳೆ ಇಲ್ಲ ಅಂದ್ರೆ ತೊಗರಿ ಬ್ಯಾಳೆನೂ ತೊಗೋಬೋದು. ಆದ್ರೆ ಈ ಸೊಪ್ಪಿನ ಪಲ್ಯಕ್ಕೆ ಚನ್ನಂಗಿ ಬ್ಯಾಳೆನ ಸೂಟ್ ಆಗ್ತೈತೆ ರೀ. ಭಾಳ ಚಲೋನೂ ಆಗ್ತೈತಿ ಮತ್ತು ಭಾಳ ಜಲ್ದಿನೂ ಆಗ್ತೈತಿ. ನೆಕ್ಸ್ಟು ಒಂದು ಕಡಾಯಿ ಬಿಸಿ ಮಾಡೋಕ್ಕಿಟ್ಟು ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದಾರೆ. ಎಣ್ಣೆ ಚಲೋ ತಂಗೆ ಬಿಸಿ ಆದಮೇಲೆ 1 ಟೀ ಸ್ಪೂನ್ ಸಾಸಿವೆ, 1 ಟೀ ಸ್ಪೂನ್ ಜೀರಿಗೆ, ಸ್ವಲ್ಪ ಕರಿಬೇವು, ಜಜ್ಜಿದ ಬೆಳ್ಳುಳ್ಳಿ, ಉಳ್ಳಾಗಡ್ಡಿ ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿನೂ ಹಾಕಿದ್ದಾರೆ. ಈ ಸೊಪ್ಪನ್ನ ನಾವು ರೆಗ್ಯುಲರ್ ಉಪಯೋಗಿಸೋದ್ರಿಂದ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತೈತಿ. BP ಮತ್ತು ಸಕ್ಕರೆ ಕಾಯಿಲೆ ಇರೋರಿಗೆ ಇದು ರಾಮಬಾಣ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲ, ನಮ್ಮ ದೇಹದಾಗಿರುವಂಥ ಕೆಟ್ಟ ಕೊಲೆಸ್ಟ್ರಾಲ್ನ ಇದು ಕಡಿಮೆ ಮಾಡುತ್ತೆ. 1, 2 ಹೇಳ್ಕೊಂತ ಹೋದ್ರೆ ಇನ್ನೂ ಭಾಳಷ್ಟು ಅದಾವ್ರಿ ಈ ಸೊಪ್ಪಿನ ಲಾಭಗಳು. ಉಳ್ಳಾಗಡ್ಡಿನ ಸ್ವಲ್ಪ ಹೊತ್ತನ ಚಲೋ ತಂಗೆ ಹುರಿದ ಮೇಲೆ ಈಗ ಇದ್ರಾಗ ಕಟ್ ಮಾಡಿದ ಗೋಳಿ ಸೊಪ್ಪಿತ್ತಲ್ರಿ, ಅದನ್ನು ಹಾಕಕತ್ತೀನಿ. ಹೈ ಫ್ಲೇಮ್ನಾಗ ಕೈ ಬಿಡ್ಲಾರ್ದ ಇದನ್ನು ಒಂದು 2-3 ನಿಮಿಷ ತನಕ ಚಲೋ ತಂಗೆ ಹುರಿಬೇಕು. ಸೊ ಇಷ್ಟೆಲ್ಲ ಬೆನಿಫಿಟ್ ಇರುವಂಥ ಈ ಸೊಪ್ಪನ್ನ ಈ ಸೀಸನ್ ಮುಗಿದ್ರೊಳಗೆ ಒಂದು ಸಲ ಟ್ರೈ ಮಾಡಿ ನೋಡ್ರಿ. ನೀವು ಇನ್ನೂ ತನಕ ತಿಂದಿರ್ಲಿಲ್ಲಪ್ಪ ಅಂತಂದ್ರೆ ಒಂದು ಸಲ ಇದನ್ನು ತಂದುಬಿಟ್ಟು ಪಲ್ಯ ಮಾಡಿ ತಿಂದು ನೋಡ್ರಿ. ಈ ಸೊಪ್ಪು ಬರ್ಬರ್ತ ಕರ್ಗಕ್ಕೆ ಶುರು ಆಗ್ತೈತಿ. ಒಂದು ಅರ್ಧ ಕರ್ಗಿ ಬಂದ ಮೇಲೆ ಇದ್ರಾಗ ನೆನೆಸಿದ್ದು ಚನ್ನಂಗಿ ಬ್ಯಾಳೆ ಇರುತ್ತಲ್ರಿ, ಅದನ್ನು ಹಾಕಬೇಕು. ನೀರೆಲ್ಲ ಬಸದು ಬರೀ ಬ್ಯಾಳೆ ಹಾಕಬೇಕು. ಹೈ ಫ್ಲೇಮ್ನಾಗ ಹಿಂಗೆ ಇದನ್ನು ಕೈ ಆಡಿಸ್ಕೊಂತ ಒಂದು 2 ನಿಮಿಷ ತನಕ ಚಲೋ ತಂಗಿ ಹುರಿಬೇಕು. ಆಮೇಲೆ ಈ ಪಲ್ಯಕ್ಕೆ ಎಣ್ಣೆ ಮತ್ತು ಉಳ್ಳಾಗಡ್ಡಿ 2 ಸ್ವಲ್ಪ ಜಾಸ್ತಿನ ಹಾಕ್ರಿ, ಅಂದ್ರೆ ಪಲ್ಯ ಭಾಳ ರುಚಿ ಆಗ್ತೈತಿ. 2-3 ನಿಮಿಷ ತನಕ ಚಲೋ ತಂಗಿ ಹುರಿದ ಮೇಲೆ ಈಗ ಇದ್ರಾಗ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 2 ಟೀ ಸ್ಪೂನಷ್ಟು ಖಾರ ಪುಡಿ ಅಥವಾ ನಿಮ್ಗೆ ಎಷ್ಟು ಖಾರ ಬೇಕಂತೇಳಿ ನೋಡ್ಕೊಂಡು ಹಾಕ್ಕೋಬೋದು. 1 ಟೀ ಸ್ಪೂನಷ್ಟು ಗುರೆಳ್ ಪುಡಿ ಅಥವಾ ಹುಚ್ಚಳ ಪುಡಿ, 2 ಟೀ ಸ್ಪೂನಷ್ಟು ಹುರಿದಿದ್ದು ಶೇಂಗಾ ಪುಡಿ ಹಾಕಿ ಚಲೋ ತಂಗೆ ಮಿಕ್ಸ್ ಮಾಡಕತ್ತೇನೆ ರೀ. ಈ ಸ್ಟೇಜ್ನಾಗ ಪಲ್ಯ ಏನರ ಭಾಳ ಡ್ರೈ ಅಂತ ಅನ್ಸಿದ್ರೆ ಸ್ವಲ್ಪ ಒಂದು 2 ಟೇಬಲ್ ಸ್ಪೂನಷ್ಟು ನೀರು ಚಿಮ್ಕಸ್ರಿ. ಎಲ್ಲ ಸರಿಯಾಗಿ ಮಿಕ್ಸ್ ಮಾಡಿದ್ಮೇಲೆ ಇದ್ರ ಮೇಲೆ ಮುಚ್ಚಿಬಿಟ್ಟು ಸಣ್ಣ ಉರಿ ಒಳಗೆ 1 ನಿಮಿಷ ತನಕ ಬೇಯಿಸಿದ್ರೆ ಆತು. ಹೆಲ್ದಿ ಆ್ಯಂಡ್ ಟೇಸ್ಟಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಗೋಳಿ ಪಲ್ಯ ರೆಡಿ. ರೊಟ್ಟಿ ಇಲ್ಲ ಅಂತಂದ್ರೆ ಚಪಾತಿ ಜೋಡಿ ಮಸ್ತ್ ಹೆಲ್ದಿ ಟೇಸ್ಟಿ ಪಲ್ಯನ ಎಂಜಾಯ್ ಮಾಡಿರಿ. ಇವತ್ತಿನ ರೆಸಿಪಿ ಚಲೋ ಅನಿಸಿದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ ಮತ್ತು ಕಮೆಂಟ್ ಮಾಡೋದನ್ನ ಮಾತ್ರ ನೆನಪು ಹಾರಕ್ಕೆ ಹೋಗ್ಬೇಡ್ರಿ. ಥ್ಯಾಂಕ್ ಯು.